ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಹಾಗೆ ಪಾಸ್ಟಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ರಾ ಇಲ್ವಾ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ನೀವು ಆ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಗೆ ಮತ್ತೆ ನೀವು ಬೇಕು ಅನ್ನುವ ಭಾವನೆ ಇದೆಯಾ. ಇದು ಲವ್ ರಿಲೇಷನ್ಶಿಪ್, ಗಂಡ ಹೆಂಡತಿ ನಡುವೆ ಏನೇ ಆಗಿದ್ರು, ಅವ್ರು ನಿಮ್ಮಿಂದ ದೂರ ಹೋಗಿದ್ರು, ಅವರ ಮನಸ್ಸಿನ ಭಾವನೆಗಳು ಏನು ಅಂತ ನಿಮಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಆ ವ್ಯಕ್ತಿ ಈಗ ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಬದಲಾಗಿದ್ದಾರೆ, ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಕಾಡ್ತಾ ಇದೆಯಾ, ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರೋದಕ್ಕೆ ಏನಾದರೂ ಮನಸ್ಸು ಮಾಡಿದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರ್ಡ್ ಅಥವಾ ಈ ಕಾರ್ಡ್, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಹುಣ್ಣಿಮೆ ಆದಮೇಲೆ ಆಗಿರಬಹುದು, ನೀವು ಸಾಕಷ್ಟು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡಿರ್ತೀರಿ, ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತೀರಿ, ದೇವರ ಮೊರೆ ಹೋಗಿರ್ತೀರಿ. ಹುಣ್ಣಿಮೆಯಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ನಿಮ್ಮ ಎನರ್ಜಿಗಳು, ನಿಮ್ಮ ಅಂತಲ್ಲ ಎಲ್ಲರದು, ಪ್ರತಿಯೊಬ್ಬರ ಎನರ್ಜಿ ಕೂಡ ಏರುಪೇರುಗಳಾಗ್ತಾ ಇರುತ್ತೆ, ಯೋಚನೆಗಳು ಬದಲಾವಣೆಗಳಾಗ್ತಾ ಇರುತ್ತೆ. ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಟೈಮ್ನಲ್ಲೇ ಆ ಎನರ್ಜಿ ಬೇರೆ ಇರುತ್ತೆ, ಹುಣ್ಣಿಮೆ ಟೈಮ್ನಲ್ಲೇ ಆ ಎನರ್ಜಿ ಬೇರೆ ಇರುತ್ತೆ. ಓಕೆ, ನಿಮಗೆ ಯಾವ ಕಾರ್ಡ್, ಆ ವ್ಯಕ್ತಿನ ನೆನಪು ಮಾಡ್ಕೊಂಡಿದ್ದ ತಕ್ಷಣ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ವ್ಯಕ್ತಿ ನಿಮ್ಮ ನೆನಪಿಗೆ ತಗೊಂಡಾಗ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಾನು ಇವತ್ತು ನಿಮ್ಮ ಮುಂದೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಅಥವಾ ಇದು ಯಾವ ಕಾರ್ಡ್, ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಅಥವಾ ಆ ವ್ಯಕ್ತಿ ಫೋಟೋ ನೋಡ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಬದಲಾಗಿದೆ, ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ದಾರಾ, ಈ ಎಲ್ಲದರ ವಿಚಾರವಾಗಿ ನಾನಿವತ್ತು ರೀಡಿಂಗ್ ಮಾಡ್ತೀನಿ. ಯಾರೆಲ್ಲ ಈ ಸ್ಟೋನ್, ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಬದಲಾಗತ್ತೆ. ಓಕೆ, ಈ ಎಲ್ಲದರ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು, ನಿಮ್ಮಿಂದ ದೂರ ಆಗಿರಬಹುದು, ನಿಮಗೊಂದಷ್ಟು ಕ್ಲಾರಿಟಿ ಕೊಡ್ದಲೇ ಅವರು ಏನು ಹೇಳ್ದಲೇ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು. ಈಗ ಆಲ್ರೆಡಿ ತುಂಬ ದೂರ ಹೋಗಿರಬಹುದು ಯಾವುದೇ ವಿಚಾರದಲ್ಲಿ. ಈಗ ಅವರ ಮನಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಆಗಿದೆ, ನಿಮ್ಮ ನೆನಪು ಅವರು ಈ ಹಿಂದೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ನಿಮ್ಮ ಎನರ್ಜಿ ನಾನು ನೋಡೋದಕ್ಕೆ ಅಂತ ಹೋದಾಗ ಎಲ್ಲರನ್ನೂ ಬೇಗ ನಂಬಿದ್ದೀರಿ. ನೀವು ಏನು ಫೀಲ್ ಮಾಡ್ಕೊಳ್ತಾ ಇದ್ದೀರಲ್ಲ, ಅದೇ ಫೀಲ್ ಅವ್ರಿಗೂ ಆಗ್ತಾ ಇದೆ. ಅವರು ಕೂಡ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬರ್ತಾರೆ ನನ್ನ ಹತ್ರ, ಅದು ಇದು ಏನೆಲ್ಲ ಥಿಂಕ್ ಮಾಡ್ತಾ ಇದ್ದೀರಿ. ಬಟ್ ಆ ವ್ಯಕ್ತಿಯ ಮೈಂಡ್ನಲ್ಲಿ ಏನಿದೆ, ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆ ಅನ್ನುವ ರೀತಿಯಲ್ಲಿ ಅವರು ನಿಮ್ಮಿಂದ ಚೇಂಜ್ ಆಗಿದ್ದಾರೆ. ಅವರು ಬಂದೇ ಬರ್ತಾರೆ ಅನ್ನುವ ಓವರ್ ಕಾನ್ಫಿಡೆನ್ಸ್ ನಿಮಗೆ. ಹೌದು, ಆ ವ್ಯಕ್ತಿ ಈ ಹಿಂದೆ ಕಳೆದಿರುವಂತಹ ದಿನಗಳಲ್ಲಿ ಏನಿದೆ ಅಲ್ಲ, ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಿದೆ. ನಿಮ್ಮ ಬಗ್ಗೆ ನೀವು ಓಡಾಡಿರುವಂಥದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು ನೆನಪುಗಳೆಲ್ಲ ಆ ವ್ಯಕ್ತಿಗೂ ಕಾಡಿದ್ದಿದೆ. ಬಟ್ ಆದರೆ ಅವರು ಒಂದು ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಾರೆ. ಅವ್ರ ಲೈಫಲ್ಲಿ ಏನಿದೆ, ಅವರು ಸರಿಯಾದ ನಿರ್ಧಾರಕ್ಕೆ ಬಂದಿದೆ. ಆ ನಿರ್ಧಾರ ಅದು ನಿಮ್ಮ ಹತ್ರ ಕೂಡ ಶೇರ್ ಮಾಡಿದ್ದಾರೆ. ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ಮಾನಸಿಕವಾಗಿ ನೋವು ಕೂಡ ಉಂಟಾಗಿದೆ ಅಂತ ಹೇಳಬಹುದು. ಕನ್ಫ್ಯೂಷನ್ನಲ್ಲಿದ್ದೀರಿ. ಈ ವ್ಯಕ್ತಿ ಈ ಹಿಂದೆ ಯಾವ ವ್ಯಕ್ತಿಯೊಟ್ಟಿಗಿದ್ರೂ ಕೂಡ ಅಥವಾ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ರೂ ಕೂಡ ಬಂದೇ ಬರ್ತಾರೆ ಅನ್ನುವ ಓವರ್ ಕಾನ್ಫಿಡೆನ್ಸಲ್ಲಿ ನೀವಿದ್ರಿ. ಬಂದೇ ಬರ್ತಾರೆ ಅನ್ನುವ ಕಾನ್ಫಿಡೆನ್ಸು ಒಂದು ಕಡೆ ಇದೆ,
ನನ್ನ ಕೈ ಬಿಟ್ಟು ಹೋದರು ಅನ್ನುವಂಥದ್ದು ಕೂಡ ಇದೆ. ಮನಸ್ಸಿಗೆ ಸಾಕಷ್ಟು ಕಳವಳಗಳು ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇದೆ. ಈ ವ್ಯಕ್ತಿ ಈ ಹುಣ್ಣಿಮೆ ಕಳೆದ ನಂತರ ಅಂತೂ ವಿಪರೀತ ಬದಲಾಗಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ಈ ಹಿಂದೆ 8 ತಿಂಗಳುಗಳ ಹಿಂದೆ ಆಗಿರಬಹುದು, 8 ವಾರಗಳಿಂದ, ಕೆಲವ್ರ ಲೈಫಲ್ಲಿ 8 ತಿಂಗಳಾಗಿದ್ರೆ ಕೆಲವ್ರ ಲೈಫಲ್ಲಿ 8 ವಾರಗಳ ಹಿಂದೆಯಿಂದನೂ ನಿಮಗೆ ಈ ವಿಚಾರದಲ್ಲಿ ಕ್ಲಾರಿಟಿನೇ ಇಲ್ಲ. ಈ ಸಂಬಂಧದ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿನೇ ಇಲ್ಲ. ಇಲ್ಲಿವರೆಗೂ ಕೂಡ ಆ ವ್ಯಕ್ತಿ ನನ್ನ ಜೀವನಕ್ಕೆ ಬಂದೇ ಇರ್ತಾರೆ, ಏನೇ ಆಗಿದ್ರೂ ಸರಿ ಹೋಗುತ್ತೆ ಅನ್ನುವಂತಹ ಫೀಲ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ರೀತಿ ನೀವು ಆಗ್ತಿದ್ದೀರಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಈ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದಾಗಿರಬಹುದು, ಏನೇ ಆಗಿರಬಹುದು, ನಿಮ್ಮ ಪರ್ಸನ್ ಒಂದಷ್ಟು ಬದಲಾಗಿರಬಹುದು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಜೀವನದಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಆಗಿದೆ ಅಂತ. ಆ ವ್ಯಕ್ತಿ ಯಾರೊಟ್ಟಿಗೋ ಮಾತಾಡ್ತಾ ಇದ್ದಾರೆ, ಆ ವ್ಯಕ್ತಿನ ಕೇರ್ ಮಾಡುವಂಥವ್ರು ಯಾರೋ ಬಂದಿದ್ದಾರೆ, ಆ ವ್ಯಕ್ತಿಯ ನಿಮ್ಮಿಬ್ಬರ ನಡುವೆ ಒಬ್ಬ ವ್ಯಕ್ತಿಯ ಎಂಟ್ರಿ ಪರ್ಟಿಕ್ಯುಲರ್ ಆಗಿದೆ. ಇದನ್ನ ಸ್ಟಾರ್ಟಿಂಗಲ್ಲಿ ನಿಮಗೆ ಜೀರ್ಣಿಸ್ಕೊಳ್ಳೋದಕ್ಕಾಗಲಿಲ್ಲ. ಇದನ್ನು ನಿಮಗೆ ನೀವೇ ಒಂದಷ್ಟು ತಕ್ಕಮಟ್ಟಿಗೆ ಪಾಸಿಟಿವ್ ಆಗಿ ಆ ಮೈಂಡ್ನ ಇಟ್ಕೊಂಡ್ರಿ. ಆ ವ್ಯಕ್ತಿ ಕೂಡ ನೀವಿರುವಾಗಲೇ 2 ದೋಣಿ ಮೇಲೆ ಕಾಲಿಡುವಂಥ ಹಂತಕ್ಕೆ ಹೋದರು. ಬಟ್ ಆದರೆ ಆಗಲಿಲ್ಲ. ಅವ್ರಿಗೆ ಬೇಕಾಗಿದ್ದು ಆ ಥರ್ಡ್ ಪಾರ್ಟಿ ಅನ್ನೋದೇ ಅವ್ರಿಗೆ ಒಂದು ಸಡನ್ನಾಗಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ಈ ವಿಚಾರ ಈಗಿನದ್ದಲ್ಲ, ಈ ಹಿಂದೆಯಿಂದ ಕೂಡ ನಿಮಗೆ ಗೊತ್ತಿದ್ರೂ ಕೂಡ ಬರ್ತಾರೆ ಅನ್ನುವ ಹೋಪ್ ಕೂಡ ಇಟ್ಕೊಂಡಿದ್ರಿ. ಹಾಗೆ ನೆಗೆಟಿವ್ ಥಾಟ್ಸ್ಗಳು ಇದೆ. ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದು, ವಿಪರೀತ ನಿದ್ದೆ ಮಾಡದಿರೋವಂಥದ್ದು, ಊಟ ಮಾಡದಿರೋವಂಥದ್ದು, ಈ ಥರದ್ದು ಮಾಡಿಕೊಂಡು ನೀವೇ ನಿಮ್ಮ ಆರೋಗ್ಯನ ಕೂಡ ಹಾಳು ಮಾಡ್ಕೊಂಡಿದ್ದೀರಿ ಅಂತಲೇ ಹೇಳ್ಬೋದು. ಆರೋಗ್ಯದ ಸ್ಥಿತಿ ಕೂಡ ತುಂಬಾ ಹಾಳಾಗಿದೆ. ಇಲ್ಲಿ ನಿಮ್ಮ ಜೊತೆಗೆ ಇದ್ದ ಹಾಗೇನೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಈ ವ್ಯಕ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಎಮೋಷನ್ಸ್ಗಳು ಕೂಡ ಸಾಕಷ್ಟು ದಿನಗಳು ಕಣ್ಣಲ್ಲಿ ನೀರು ಹಾಕೋದು, ಅಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ. ದುಃಖಿತರಾಗಿದ್ದೀರಿ. ಹಳೆ ವಿಚಾರಗಳನ್ನ ಮೆಲ್ಕು ಹಾಕೋದು, ಮತ್ತೆ ಸರಿ ಹೋಗುತ್ತೆ ಅನ್ನುವಂಥ ಹೋಪ್ ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಥರ್ಡ್ ಪಾರ್ಟಿಯಿಂದ ದೂರ ಆಗ್ತಾರೆ. ಥರ್ಡ್ ಪಾರ್ಟಿ ನಮ್ಮಿಬ್ಬರ ಸಂಬಂಧದಿಂದ ದೂರ ಆಗಿ ಮತ್ತೆ ನಮ್ಮ ಪ್ರೀತಿ ಸರಿ ಹೋಗುತ್ತೆ ಅಂತ ಹೋಪ್ ಇಟ್ಕೊಂಡು ನೀವು ಆ ವ್ಯಕ್ತಿ ಹತ್ರ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿದಾಗ ಆ ನೋವನ್ನು ನೀವು ತಡೆಯೋದಕ್ಕಾಗಿಲ್ಲ. ಓಕೆ, ಆ ನೋವನ್ನು ಆಗಲ್ಲ. ತುಂಬ ಹಿರಿತವಾಗಿ ಆ ವ್ಯಕ್ತಿ ನಿಮಗೆ ತುಂಬ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ, ತುಂಬ ನೋವುಂಟು ಮಾಡ್ತಾ ಇದ್ದಾರೆ. ತುಂಬಾ ನೀವು ಕಾಲ್ ಮಾಡಿದ ಕೂಡಲೇ ಆ ವ್ಯಕ್ತಿ ಯಾಕಾದರೂ ಮಾಡಿದ್ಯೋ ಅನ್ನುವ ಫೀಲ್ಗೆ ಆ ವ್ಯಕ್ತಿ ಹೋಗ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಭಾವನೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಕಟ್ಟಿಕೊಂಡಂತಹ ಒಂದು ಕನಸು, ಆಸೆ, ಪ್ರೀತಿಯಲ್ಲಿ ಒಂದಷ್ಟು ಕನಸನ್ನು, ದೊಡ್ಡ ಕನಸನ್ನು ನೀವು ಈ ಪ್ರೀತಿಯಲ್ಲಿ ಕಟ್ಕೊಂಡಿದ್ರಿ. ಇದು ಎಲ್ಲ ಕೈ ತಪ್ಪಿ ಹೋಯಿತು ಅನ್ನುವ ಫೀಲ್ ನಿಮ್ಗೆ ಆಲ್ರೆಡಿ ಬಂದಿದೆ. ನಿಮ್ಗೆ ಈ ಸತ್ಯದ ಅರಿವು ಆಗಿದೆ. ಯಾವುದರ ಸವಾಸ ಕೂಡ ನನಗೆ ಬೇಡ ಅನ್ನುವ ಎಷ್ಟೋ ಸಲ ನಿರ್ಧಾರ ಮಾಡ್ಕೊಂಡು ಹೋಗ್ತೀರಿ. ಆದರೂ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನಿಮ್ಮ ಮನಸ್ಸು ತುಂಬ ಚಂಚಲದಿಂದ ಕೂಡಿದೆ. ಇದೊಂದು ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಇದೊಂದು ಗ್ರಹಣದ ರೀತಿ ನಿಮ್ಮ ಮನಸ್ಸು ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು. ಈ ಸಮಯನೇ, ಈ ಟೈಮ್ ಏನು ನೋಡ್ತಾ ಇದ್ರಿ, ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಗ್ರಹಣದ ರೀತಿ ಆವರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಬದಲಾಗುವಂಥ ಸಮಯ ಬಂದಿದೆ. ನಿಮ್ಮ ಲೈಫಲ್ಲಿ ಏನೇ ಆಗಬೇಕಾಗಿದ್ರೂ ಕೂಡ ಅದು ಒಳ್ಳೆಯ ಹಂತಕ್ಕೆ, ಒಳ್ಳೆಯ ರೂಪಕ್ಕೆ ತಿರುಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧದ ವಿಚಾರ ಏನಿದೆಯಲ್ವಾ, ಈ ಸಂಬಂಧನ ನೀವೇ ಬಿಡಬೇಕಾಗತ್ತೆ. ಈ ಸಂಬಂಧನ ನೀವು ಯಾವ ರೀತಿ ನಿಮಗೆ ನೀವೇ ಕನಸು ಕಟ್ಕೊಂಡು, ನಿಮಗೆ ನೀವೇ ಹೋಪ್ ಇಟ್ಕೊಂಡು ಅತಿಯಾಗಿ ಆವರಿಸ್ಕೊಳ್ತಾ ಇದ್ದೀರಾ ಅಂತ.
ತುಂಬಾ ಹೋಪ್ ಇಟ್ಕೊಳ್ಳೋದು ಒಬ್ಬ ವ್ಯಕ್ತಿ ಮೇಲೆ ತುಂಬಾ ದೊಡ್ಡ ತಪ್ಪು ಅಂತಲೇ ನಾನು ಹೇಳ್ತೀನಿ. ಆ ಹೋಪ್ನ ನೀವು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಏಕೆಂದರೆ ಇದು ಈ ಸಂಬಂಧ ಏನಿದೆ ಎಂಡಿಗೆ ಬಂದಿದೆ, ಎಂಡ್ ಆಗುತ್ತೆ ಇದು. ಆ ವ್ಯಕ್ತಿ ನೀವೇನೇ ಮಾತಾಡಿದ್ರು, ಯಾವುದೇ ಥರ ಹತ್ತು ಕರೆದು ನೀವು ನಿಮ್ಗಾಗ್ತಿರೋ ಫೀಲ್ನ ಅವ್ರಿಗೆ ಪರಿಪರಿಯಾಗಿ ಹೇಳ್ಕೊಂಡ್ರು ಕೂಡ, ಈ ಹಿಂದೆ ಹೇಳ್ಕೊಂಡಿದ್ದೀರಿ, ಏನು ಹೇಳ್ಕೊಂಡ್ರು ಕೂಡ ಆ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಮನಸ್ಸಿಲ್ಲದೆ ಇರುವಂಥವ್ರು ಅನ್ನೋದೇ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಾವು ಈ ಹಿಂದೆ ಎಷ್ಟೋ ಜನಗಳ ಮುಂದೆ ಓಡಾಡಿದ್ದೀವಿ, ಎಷ್ಟು ಖರ್ಚು ಮಾಡಿದ್ದೀವಿ, ಎಲ್ಲರೂ ನಮ್ಮನ್ನು ನೋಡಿದರೆ, ನಾನು ಈ ವ್ಯಕ್ತಿ ಜೊತೆಗೆ ಇದ್ದೀನಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಈಗ ಹೇಗೆ ಸಡನ್ನಾಗಿ ನಾನು ಬಿಟ್ಟ ಮೇಲೆ ಹೇಗೆ ಅನ್ನುವ ಯೋಚನೆಗಳು ಕೂಡ ನೀವು ಮಾಡ್ತೀರಿ. ಬಟ್ ಆದರೆ ಸಂದರ್ಭ ಹಾಗೆ ಅಲ್ವಾ, ನೀವು ಒಂದಷ್ಟು ಬದಲಾಗಬೇಕಾಗತ್ತೆ. ಈ ಥರದ್ದೆಲ್ಲ ಒಂದಷ್ಟು ದಿನಗಳ ಕಾಲ ನಡೆಯುತ್ತೆ. ಬಟ್ ಇದು ಎಂಡ್ ಆಗತ್ತೆ. ಈ ಸಂಬಂಧ ಬೇಡ. ಆ ವ್ಯಕ್ತಿ ಯಾವ ರೀತಿ ಬದಲಾಗಿದ್ದಾರೆ ಅಂತ ಹೇಳಿದ್ರೆ, ಬೇಡ, ನನಗೆ ಈ ಸಂಬಂಧ ಬೇಡ, ಇದಕ್ಕಿಂತ ಒಳ್ಳೆಯ ಲೈಫ್ ನನಗೊಂದು ಕಾದಿದೆ ಅನ್ನುವ ಮೈಂಡ್ ಸೆಟ್ನಲ್ಲಿ ಆ ವ್ಯಕ್ತಿ ಫುಲ್ಲಿ ಡಿಸೈಡೆಡ್ ಆಗಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ಒಂದಷ್ಟು ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ಅದನ್ನು ನಾವು ನೋಡೋಣ. ಓಕೆ, ಇಲ್ಲಿ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಪಾರ್ಟಿಸಿಪೇಷನ್ ಅಂತ ಹೇಳಿಬಿಟ್ಟು ಕೂಡ ಒಂದು ಕಾರ್ಡ್ ಬಂದಿದೆ, ಪಾಪಪ್ ಆಗಿದೆ. ಇಲ್ಲಿ ಇದೇ ವಿಚಾರಕ್ಕೆ ನೀವು ಎಷ್ಟು ಒಂದು ಒಳ್ಳೆಯ ಖುಷಿಯ ವಾತಾವರಣಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು, ಆ ಖುಷಿ ವಾತಾವರಣನ ಕಳ್ಕೊಳ್ತಾ ಇದ್ದೀರಿ. ಇದೊಂದೇ ಡಿಪ್ರೆಷನ್ಗೆ ಹೋಗಿರೋದೊಂದೇ, ಹಳೆ ವಿಚಾರನ ಮೆಲ್ಕು ಹಾಕ್ಕೊಳ್ಳೋದು, ತುಂಬ ಗಾಬರಿಗೀಡಾಗುವಂಥದ್ದು, ಇದೆಲ್ಲ ನಿಮ್ಮ ಲೈಫಲ್ಲಿ ಕಾಣಬೇಕಾದಂಥ ಒಳ್ಳೆಯ ಖುಷಿಯ ದಿನ, ಖುಷಿಯ ಕ್ಷಣಗಳು ಆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಮತ್ತೊಂದು ಅದ್ಭುತವಾದ ಪ್ರೀತಿ ಒಂದು ಬಂದೇ ಬರುತ್ತೆ. ನಿಮಗೆ ಭಗವಂತನ ಇಚ್ಛೆಯಿಂದನೇ ಒಂದು ನಿಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯೊಬ್ಬರು ಎಂಟ್ರಿ ಕೊಡುವ ಸಾಧ್ಯತೆಯೂ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ನಂಬುವ ದೇವರಿಂದ ಏನು ಮೆಸೇಜ್ ಬರ್ತಿದೆ ನೋಡೋದಾದರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ. ಅಂದರೆ ಬೇರೆಯವರಿಂದ ನೀನು ಒಂದಷ್ಟು ಹೆಲ್ಪ್ ತಗೋ ಅಂತ ಹೇಳಿ. ಹೌದು, ಹೇಗೆ ಹೆಲ್ಪ್ ತಗೊಳ್ಳೋದು ಇಂಥ ವಿಚಾರಕ್ಕೆ ಅಂತ ನೀವು ಅಂದ್ಕೊಳ್ತಿದ್ದೀರಲ್ವಾ. ನೀವೀಗೇನು ಕೊರಗ್ತಾ ಮಲಗ್ತಿದ್ದೀರಿ, ನಿದ್ದೆ ಇಲ್ದಿರುವಂಥ ದಿನಗಳು ಕಳೀತಾ ಇದ್ದೀರಿ, ಇದೇ ಡಿಪ್ರೆಷನ್ಗೆ ಹೋಗಿದ್ದೀರಿ, ಒಂದಷ್ಟು ನೀವು ಬೇರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡುವಂಥದ್ದು, ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನೀವು ಒಂದಷ್ಟು ನಿಮ್ಮ ಮನಸ್ಸಿಗೆ ಸಮಾಧಾನದ ರೂಪಕ್ಕೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ನಿಮ್ಮ ಮನಸ್ಸು ಒಂದಷ್ಟು ಸಮಾಧಾನಕ್ಕೆ ತಿರುಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ನಂಬಿರುವ ದೈವ ಬೇರೆಯವರಿಂದ ಒಂದಷ್ಟು ಸಹಾಯ ಪಡಿ ಅಂತ ಹೇಳಿ, ನೀವು ನಿಮ್ಮ ಆಂಗ್ಸೈಟಿಯಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಮನಸ್ಸಿನ ಮಾತನ್ನ ಅವ್ರ ಹತ್ರ ಹೇಳ್ಕೊಂಡಾಗ, ಬೇರೆಯವ್ರ ಹತ್ರ ಸಜೆಷನ್ ತೊಗೊಂಡಾಗ, ಅಥವಾ ಒಂದು ಕೌನ್ಸಿಲಿಂಗ್ ಅಂತಾನೆ ತಗೊಂಡಾಗ ನೀವು ನಿಮ್ಮ ಮನಸ್ಸನ್ನು ಒಂದು ಒಳ್ಳೆಯ ರೂಪಕ್ಕೆ ತಂದುಕೊಳ್ಬೋದು ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ಈ ವಿಚಾರದ ಬಗ್ಗೆ, ಆ ವ್ಯಕ್ತಿ ಯಾವುದು ಬೇಡ, ನನಗೆ ಯಾರ ಸವಾಸನೂ ಬೇಡ ಅನ್ನುವ ಅವ್ರ ಜೀವನದಲ್ಲಿ ಅವರು ಒಂದು ಒಳ್ಳೆಯ ಡಿಸಿಷನ್ ತಗೊಂಡು ಬೇರೆ ವ್ಯಕ್ತಿ ಒಟ್ಟಿಗಿರುವಂಥದ್ದು, ಅಥವಾ ಅವರು ಮನಸ್ಸು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ. ಓಕೆ, ನೀವು ಯಾರ ವಿಚಾರವಾಗಿ ತುಂಬಾ ಕೊರಗ್ತಾ ಇದ್ದೀರಿ, ಈ ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಮೂಡಿದೆ ನಿಮ್ಮ ವಿಚಾರವಾಗಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಆ ವ್ಯಕ್ತಿ ನೆಕ್ಸ್ಟ್ ಮೂಮೆಂಟ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ನೀವು ಯಾವುದೋ ಒಂದು ಕೆಟ್ಟ ಸಂಬಂಧದ ಒಳಗಡೆ ಇದ್ರಿ ಅಂತ
ಅನಿಸುತ್ತೆ. ಯಾವುದೋ ಒಂದು ಮ್ಯಾನಿಪ್ಯುಲೇಟ್ ಮಾಡೋದು, ನಿಮ್ಮ ಮೈಂಡ್ ಡೈವರ್ಟ್ ಮಾಡೋದು, ಆ ಟೈಮಿಗೆ ಬೇಕಾದ ಹಾಗೆ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಅಂಥ ವಿಚಾರಕ್ಕೆ ನೀವು ಬಿದ್ದಿದ್ರಿ ಅನ್ನುವ ಭಾವನೆ ಇದೆ. ಬಟ್ ಆದರೆ ಇಲ್ಲಿ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ಅವರಿಗೆ ಭಗವಂತನ ಆಶೀರ್ವಾದ ಅತಿಯಾಗಿ ಇದೆ ಅಂತ ಹೇಳಬಹುದು. ಓಕೆ, ನಿಮಗೆ ಈ ಹಿಂದೆ ಏನೇ ಆಗಿರಬಹುದು, ಆ ವ್ಯಕ್ತಿಯ ಮೈಂಡ್ನಲ್ಲಿ ಏನು ಓಡ್ತಾ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಆ ವ್ಯಕ್ತಿಯ ಮೈಂಡ್ನಲ್ಲೂ ಕೂಡ ಇದೊಂದು ಋಣದಂತೆ ಇತ್ತು, ಈ ಸಂಬಂಧ ಒಂದು ಋಣದಂತೆ ಇತ್ತು. ಈ ಋಣ ತೀರಿದೆ ಅನ್ನುವ ಲೆಕ್ಕಕ್ಕೆ ಅವರಿದ್ದಾರೆ. ಅಂದರೆ ಅವ್ರು ಏನೇ ಮಾಡ್ತಾ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ನಿಮ್ಮ ಹತ್ರ ಜಗಳ ಆಡ್ತಾ ಇರ್ಬೋದು, ನಿಮ್ಮಿಂದ ಎಷ್ಟೋ ತಪ್ಪಿಸ್ಕೊಂಡು ಅವರು ಹೋಗ್ತಾ ಇರ್ಬೋದು, ಏನೇ ಆಗಿರಬಹುದು. ಓಕೆ, ನಿಮ್ಮಿಂದ ಏನೇ ಅವರು ಯಾವ ಹಂತಕ್ಕೆ ಹೋಗಿದ್ರು ಕೂಡ. ಬಟ್ ಇಲ್ಲಿ ಓವರ್ ಆಲ್ ನನ್ನ ಈ ರೀಡಿಂಗ್ ನೋಡೋದಾದರೆ ಇದೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಅಂತಲೇ ಹೇಳಬಹುದು. ಇಲ್ಲಿ ಈ ಹಿಂದೆ ನಡೆದಿರುವಂಥ ವಿಚಾರಕ್ಕೆ ನೀವು ಸತ್ತು ಬದುಕಿದಿರಿ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಯಿಂದ ನೋವು ಪಡ್ತಾ ಇದ್ದೀರಿ ಕೂಡ. ಓಕೆ, ಆದರೂ ಕೂಡ ಒಂದು ಹೋಪ್, ಆ ವ್ಯಕ್ತಿ ನನ್ನ ಲೈಫಲ್ಲಿ, ನನ್ನ ಬಾಳಲ್ಲಿ ಬರ್ಬೋದು ಅಂತ ಹೇಳಿ. ಈ ವ್ಯಕ್ತಿಯಿಂದ ನಿಮಗೆ ಡಿಸ್ಕನೆಕ್ಟ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ದೂರ ಆಗಿರಬಹುದು. ಏನಕ್ಕೆ ಇದಾಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ಬರ್ತದ ಒಂದು ಋಣ ಅಂತ ಇತ್ತು ನಿಮ್ಮ ಆ ವ್ಯಕ್ತಿಯ ನಡುವೆ. ಸೊ ಹಾಗಾಗಿ ಈ ಸಂಬಂಧ ಬಿಟ್ಟಂತಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಆಗಿರೋ ವಿಚಾರನ ಮತ್ತೆ ರಿವೀಲ್ ಮಾಡ್ಕೊಳ್ಳುವಂಥದ್ದು, ಕೊರಗುವಂಥದ್ದು, ಅತಿಯಾಗಿ ಯೋಚನೆ ಮಾಡುವಂಥದ್ದು, ಈ ರೀತಿ ಮಾಡ್ತಾ ಇದ್ದೀರಿ. ನಿಮ್ಗೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಕಡೆ ಯಾವುದೇ ಕೆಲಸಕ್ಕೆ ಹೋಗೋಕ್ಕೆ ಆಗಿರಲಿ, ಯಾವುದೇ ಒಂದು ಬದಲಾವಣೆಗೆ ಆಗಿರಲಿ, ನಿಮ್ಮ ಲೈಫಿಂದ ನೀವು ಮಾಡ್ಕೊಳ್ತಾನೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಕೆಲವ್ರ ಲೈಫಲ್ಲಿ ಈ ಹಿಂದೆ ಏನು ಕೊರಗಿದ್ರಿ ಅಲ್ವಾ, ಈ ವ್ಯಕ್ತಿ ಹೋಗಿದ್ರು, ಮತ್ತೆ ಹೇಗೋ ಜೀವನ ಮಾಡ್ತಿದ್ರಿ, ಏನೋ ಆಗಿರ್ಬೋದು. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ನು ಕೆಲವು 4 ವಾರಗಳಲ್ಲಿ, 4 ವಾರಗಳ ನಂತರ ಈ ವ್ಯಕ್ತಿ ನಿಮ್ಮ ಪ್ರೊಫೈಲ್ಗಳನ್ನ ನೋಡುವಂಥದ್ದು, ನಿಮ್ಮನ್ನು ಮಾತಾಡ್ಸೋಕ್ಕೆ ಅಪ್ರೋಚ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ ಅನ್ನುವ ಫೀಲ್ ಇದೆ. ನೀವೊಂದಷ್ಟು ಈ ವ್ಯಕ್ತಿನ ಎಷ್ಟು ನೆಗ್ಲೆಕ್ಟ್ ಮಾಡುವಂಥದ್ದು, ಅಥವಾ ಈ ವ್ಯಕ್ತಿ ಕಣ್ಣಿಗೆ ಕಾಣದೇ ಇರುವಂಥದ್ದು, ಈ ರೀತಿ ಎಲ್ಲ ಆದಾಗ ಈ ವ್ಯಕ್ತಿ ನಿಮ್ಮನ್ನ ಮತ್ತೆ ನಿಮ್ಮ ಪ್ರೊಫೈಲ್ ನೋಡುವಂಥದ್ದು, ನಿಮ್ಮ ಹಾವಭಾವಗಳನ್ನ ನೋಡುವಂಥದ್ದು, ನೀವು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಸರ್ಚ್ ಮಾಡುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿ ಅವರೇ ನಿಮ್ಮ ಹತ್ರ ಬರುವಂಥ ಸಾಧ್ಯತೆ ಕೂಡ ಇದೆ. ಬಟ್ ಆದರೆ ನೀವಿಲ್ಲಿ ಮತ್ತೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಭಗವಂತನ ಕೃಪೆಯಿಂದ ನಿಮ್ಮ ಜೀವನ ತುಂಬ ಚೆನ್ನಾಗೇ ಇದೆ. ನೀವು ಯಾವುದೇ ರೀತಿ ಈ ವ್ಯಕ್ತಿ ಪಾಸ್ಟ್ ಮಾಡಿರೋದಕ್ಕೆ ಡಿಪ್ರೆಷನ್ಗೆ ಹೋಗಿ ತುಂಬ ದಿನಗಳನ್ನ ಹಾಳು ಮಾಡಿಕೊಂಡು, ನಿಮ್ಮ ಕೆಲಸ ಕಾರ್ಯಗಳನ್ನ ಹಾಳು ಮಾಡಿಕೊಂಡು, ಈ ರೀತಿ ಯಾವುದು ಮಾಡ್ಕೊಳ್ಳಲಿಲ್ಲ. ಅದೃಷ್ಟವಶಾತ್ ನೆನಪಿದೆ, ಹತ್ತಿದಿರಿ, ಮಾಡಿದಿರಿ, ಎಲ್ಲ ಆಯಿತು. ಬಟ್ ಆದರೆ ಭಗವಂತನ ಕೃಪೆ ಇರೋದ್ರಿಂದ ನೀವು ಈ ವ್ಯಕ್ತಿ ಈಗ ಮತ್ತೆ ಬರುವ ಸಾಧ್ಯತೆ ಇದೆ, ಮಾತಾಡುವ ಸಾಧ್ಯತೆ ಇದೆ, ಎಲ್ಲ ಇದೆ. ಬಟ್ ಆದರೆ ನಿಧಾನ ಅಂತ ಹೇಳ್ಬೋದು, ನಿಧಾನ ಇದೆ. ಈ ಹಿಂದೆ ಏನಾಗಿತ್ತು, ಜಗಳ ಆಗಿರ್ಬೋದು, ಏನೇ ಆಗಿರಬಹುದು, ಮತ್ತೆ ಈ ವ್ಯಕ್ತಿ ಏನು ಮಾಡಿದ್ದಾರೆ, ನೀವಿರುವ ರೀತಿ ಎಲ್ಲ ಈ ವ್ಯಕ್ತಿ ಒಂದಷ್ಟು ಕಂಡುಕೊಂಡು ಎಲ್ಲಿ ನನ್ನಿಂದ ಇನ್ನೂ ಬದಲಾಗ್ಬಿಡ್ತಾರೋ, ಈ ವ್ಯಕ್ತಿಗೆ ನಿಮ್ಮ ಬೆಲೆಯ ಅರಿವಾಗಿದೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಈ ಹಿಂದೆ ಅವರು ನೀವು ಬೇಡವೇ ಬೇಡ, ನಿಮ್ಮನ್ನು ತುಂಬ ಅವಾಯ್ಡ್ ಮಾಡುವಂಥದ್ದು, ಬೇರೆಯವ್ರ ಮುಂದೆ ಅವಮಾನ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡು ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಈಗ ನಿಮ್ಮ ಬಗ್ಗೆ ಸರ್ಚ್ ಮಾಡುವಂಥದ್ದು, ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೆಕ್ಸ್ಟ್ ಏನು ಮಾಡ್ತಾರೆ, ಈ ವ್ಯಕ್ತಿ ಅಚಾನಕ್ಕಾಗಿ ಮತ್ತೆ ಬದಲಾಗುವಂಥದ್ದು. ನೀವು ಈ ಹಿಂದೆ ಇದೇ ವಿಚಾರವಾಗಿ ತುಂಬ ಗೋಗರ್ದಿದ್ರಿ, ಆ ವ್ಯಕ್ತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಏನೆಲ್ಲ ಮಾಡಿದಿರಿ ಅಲ್ವಾ. ಈಗ ಈ ವ್ಯಕ್ತಿ ಒಂದಷ್ಟು ಚೇಂಜ್ ಆಗಿ ನಿಮ್ಮ ಹತ್ರ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಚೇಂಜ್ ಆಗಿ ನಿಮ್ಮ ಪ್ರೊಫೈಲ್ನ ಹುಡ್ಕೊಂಡು, ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ವಿಚಾರಿಸ್ಕೊಂಡು, ಎಲ್ಲಿ ನನ್ನಿಂದ ದೂರ ಆದ್ರೋ ಏನೋ ಅನ್ನುವ ಫೀಲ್ನಲ್ಲಿ ಈ ವ್ಯಕ್ತಿ ಬರ್ತಾರೆ. ಬಟ್ ಆದರೆ ಈಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಆ ವ್ಯಕ್ತಿನ ಯಾವ ರೀತಿ ಡೀಲ್ ಮಾಡಬೇಕು, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ನಾನು ಎಷ್ಟರ ಮಟ್ಟಿಗೆ ಇಟ್ಕೊಳ್ಬೇಕು, ಈ ವ್ಯಕ್ತಿನ ನಂಬಬೇಕಾ ನಂಬಬಾರ್ದಾ ಅನ್ನುವ ಸರಿಯಾದ ನಿರ್ಧಾರನ ನೀವು ತಗೊಳ್ತೀರಿ.
ಬಟ್ ಎಮೋಷನ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಈ ವ್ಯಕ್ತಿ ಬೇಗ ಮಾತಾಡ್ಸಿದ ತಕ್ಷಣನೇ ಬೇಗ ಕರ್ಗ್ ಹೋಗ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು, ಬೇಗ ಕರ್ಗ್ ಹೋಗ್ಬಿಡೋದು ನೀವು. ಓಕೆ, ಮತ್ತೆ ಈ ವ್ಯಕ್ತಿ ಬರುವ ಸಾಧ್ಯತೆ ಇದೆ, ಒಂದಷ್ಟು ಟ್ರಾವೆಲ್ ಪ್ಲಾನಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಓಕೆ, ಒಂದಷ್ಟು ನಿಮ್ಮ ಬಗ್ಗೆ ಕೇರ್ ಮಾಡಿದ್ದು ನಾನು ತುಂಬ ಮಿಸ್ ಮಾಡಿಕೊಂಡೆ ಅನ್ನುವ ರೀತಿ ನಿಮ್ಮನ್ನು ಮಾತಾಡಿಸುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಲೈಫಲ್ಲಿ ಇವರೊಂದು ಒಂದಷ್ಟು ಗಿಫ್ಟ್ ಕೊಡುವಂಥದ್ದು, ನಿಮ್ಮನ್ನು ತುಂಬ ಈ ಹಿಂದೆ ಎಷ್ಟು ನಿಮಗೆ ಹರ್ಟ್ ಮಾಡಿ ಹೋಗಿದ್ರಲ್ವಾ, ನೀವು ಈತನಿಂದ ಎಷ್ಟು ದೂರ ಹೋಗ್ತೀರಿ, ನಾನು ತುಂಬ ಇನ್ವಾಲ್ವ್ ಆಗಿದ್ದೆ, ನಾನು ನಿನ್ನ ಬಗ್ಗೆ ತುಂಬ ಆ ಥರ ಕನಸು ಕಟ್ಟಿದ್ದೆ, ಈ ಥರ ಕನಸು ಕಟ್ಟಿದ್ದೆ. ಈ ವ್ಯಕ್ತಿ ಯಾವುದೋ ಒಂದು ತಾತ್ಕಾಲಿಕ ಖುಷಿಗೋಸ್ಕರ ನಿಮ್ಮನ್ನು ದೂರ ಮಾಡಿ ಹೋಗಿದ್ದೌದು. ಬಟ್ ಈಗ ಮತ್ತೆ ನೀವು ಎಲ್ಲಿ ಬದಲಾಗ್ತೀರೋ ಅನ್ನುವ ವಿಚಾರಕ್ಕೆ ಈ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಬರುವಂಥದ್ದು, ನಿಮಗೆ ಗಿಫ್ಟ್ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದಷ್ಟು ಜನ ನಿಮಗೂ ಹೇಳ್ಕೊಡುವಂಥವ್ರು ಇದ್ದಾರೆ, ಅವ್ರಿಗೂ ಕೂಡ ಹೇಳ್ಕೊಡುವಂಥವ್ರು ಇದ್ದಾರೆ. ಬೇಡ, ಇದಕ್ಕಿಂತ ಒಳ್ಳೆಯ ಲೈಫ್ ಇದೆ ನಿಮಗೆ, ಈ ರೀತಿ ಎಲ್ಲ ಹೇಳ್ಕೊಡುವಂಥ ಸಾಧ್ಯತೆ ಆ ವ್ಯಕ್ತಿಗೂ ಇದ್ದಾರೆ, ನಿಮಗೂ ಇದ್ದಾರೆ. ನಿಮ್ಮ ಮೈಂಡ್ನಲ್ಲೂ ಕೂಡ ಈ ವ್ಯಕ್ತಿನ ನಂಬಬೇಕಾ ನಂಬಾರ್ದಾ ಅನ್ನುವ ಗೊಂದಲ ಕೂಡ ಸೃಷ್ಟಿಯಾಗತ್ತೆ. ಆ ವ್ಯಕ್ತಿ ಕೂಡ ನಿಮಗೆ ಯಾವ ರೀತಿ ತಗೊಂಡು ಹೋಗ್ತಾ ಇರ್ತಾರೆ ಅಂದರೆ ಆಗಾಗ ನಾನು ನಿನ್ನ ಲೈಫ್ ಲಾಂಗ್ ಜೊತೆಗೆ ತಗೊಂಡು ಹೋಗ್ತೀನಿ, ಜೊತೆಗೆ ಇರ್ತೀನಿ ಅನ್ನುವ ಫೀಲ್ ಅವರು ನಿಮ್ಮ ಜೊತೆಗೆ ಬಂದಾಗ ಈ ರೀತಿ ಮಾಡ್ಕೊಂಡು ಬಿಡೋದು. ಅದೇ ಅವರು ಒಂದಷ್ಟು ನಿಮ್ಮಿಂದ ಅಂತರ ಪಡ್ಕೊಂಡಾಗ, ದೂರ ಹೋದಾಗ ಏನಾಗುತ್ತೆ, ನೀವು ಮತ್ತೆ ನಿಮ್ಮ ಮೈಂಡು ಕನ್ಫ್ಯೂಷನ್ಗೆ ತರುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ಏನೇ ಆಗಿರಲಿ ಒಂದಷ್ಟು ಇವ್ರನ್ನ ನಂಬಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯಿಂದ ಇರಲಿ. ಇವ್ರು ಏನೇ ಮಾತು ಹೇಳಿದ್ರು ಸಡನ್ನಾಗಿ ತಗೊಳ್ಳುವಂಥ ವಿಚಾರ ಬೇಡ ಅಂತ ಹೇಳ್ಬೋದು. ಇಲ್ಲಿ ಈ ವ್ಯಕ್ತಿ ಒಂದಷ್ಟು ಕೆಲಸದ ಕಡೆ ಗಮನನೂ ಕೂಡ ಇದೆ ಅವ್ರಿಗೆ. ಹಾಗೆ ನಿಮ್ಮನ್ನು ಕೂಡ ನಿಮ್ಮ ಈ ಹುಣ್ಣಿಮೆ ಕಳೆದ ನಂತರ ಅಂತೂ ಈ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ಪ್ರೊಫೈಲ್ಸ್ನ ನಿಮ್ಮ ಹಿಂದೆ ನೋಡೋದು ಅಂತ, ನಿಮ್ಮ ಬಗ್ಗೆ ಸರ್ಚ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ಕೆಲಸದ ವಿಚಾರದ ಕಡೆ ಕೂಡ ಗಮನ ಕೊಡ್ತಾರೆ ಅಂತ ಹೇಳಬಹುದು. ಸೊ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ನೋಡೋಣ. ನೀವು ಒಂದಷ್ಟು ಈ ವ್ಯಕ್ತಿಯಿಂದ ನಾನು ದೂರ ಇದ್ದೀನಿ ಅನ್ನುವ ರೀತಿನೇ ತೋರಿಸ್ಕೊಂಡ್ರೆ ಇನ್ನು 4 ವಾರಗಳಲ್ಲಿ ಈ ವ್ಯಕ್ತಿ ಮತ್ತೆ ಬರುವ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಲೆಟ್ಟಿಂಗ್ ಗೋ ಅಂತ ಬರ್ತಾ ಇದೆ. ಓಕೆ, ನಾ ಹೇಳಿದೆ ಅಲ್ವಾ ನಿಮಗೆ, ಲೆಟ್ಟಿಂಗ್ ಗೋ ಅಂತ ಹೇಳಿದ್ರೆ ಹೋಗ್ಲಿ ಬಿಟ್ಬಿಡಿ, ನೀವು ಅವ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಎನರ್ಜಿ ಆ ಕಡೆ ಹೋಗದೆ ನೀವು ಹಿಡ್ದಿಟ್ಕೊಳ್ತೀರಿ, ನಿಮ್ಮ ಎನರ್ಜಿ, ನಿಮ್ಮ ಎಮೋಷನ್ಸ್ಗಳನ್ನ, ನಿಮ್ಮ ನೆನಪುಗಳನ್ನ ಹಿಡ್ದಿಟ್ಕೊಳ್ತೀರಿ, ಪದೇ ಪದೇ ಅದನ್ನು ರಿವೈಂಡ್ ಮಾಡ್ದಲೇ ಹೋದರೆ ಹೋಗ್ತಾ ಇರಿ ಅಂತ ಹೇಳಿ ಬಿಡ್ತೀರಾ ಅಲ್ವಾ, ಆಗ ಆ ವ್ಯಕ್ತಿನೇ ವಾಪಸ್ ಬರ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಸಕ್ಸಸ್ ಬಂದಿರೋದ್ರಿಂದ ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಕ್ಸಸ್ ಕಾಣುವಂತಹ ಟೈಮ್ ಕೂಡ ಇದೆ. ನೀವು ಯಾವುದೇ ಈಗ ಹೇಳ್ತಾರಲ್ಲ ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿ, ಯಾರು ಏನೇ ಮಾಡಿದ್ರು ಏನೇ ತಡೆದ್ರೂ ನಿಮಗೆ ಸಕ್ಸಸ್ ಅನ್ನೋದು ಯೂನಿವರ್ಸ್ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದು ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಹಾಗೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅಬಂಡೆನ್ಸ್ ಬಂದಿದೆ. ಅಂದರೆ ನೀವು ಒಂದಷ್ಟು ಸಮೃದ್ಧಿಯಿಂದ ಜೀವನ ಮಾಡ್ತೀರಿ. ನೀವು ಅಂದ್ಕೊಂಡಷ್ಟು ಅಂತ ಖುಷಿ ವಿಚಾರ ಆಗಿರ್ಬೋದು, ಒಂದು ಒಡವೆ ಆಗಿರಬಹುದು, ಹಣಕಾಸಿನ ವಿಚಾರದಲ್ಲೇ ಆಗಿರ್ಬೋದು, ಏನೇ ವಿಚಾರದಲ್ಲಾಗಿರ್ಬೋದು, ಒಂದು ಒಳ್ಳೆ ಅಬಂಡೆನ್ಸ್ ಸಮೃದ್ಧಿಯ ಲೈಫ್ ನಿಮ್ಮ ಜೀವನದಲ್ಲಿ ಈಗ ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ದಿವಸ ಏನು ಪಶ್ಚಾತ್ತಾಪ ಪಟ್ಟಿದ್ರಿ, ಇನ್ನು ಮುಂದೆ ತುಂಬ ಚೆನ್ನಾಗಿರ್ತೀರಿ ಅನ್ನೋದೇ ಬಂದಿದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಇದು ಸೆಕೆಂಡ್ ಕಾರ್ಡ್. ದಯವಿಟ್ಟು ಅವರನ್ನ ಲೆಟ್ ಗೋ ಮಾಡಿ, ಅವರೇ ಬರ್ತಾರೆ. ದಯವಿಟ್ಟು ನೀವು ಬೆಗ್ ಮಾಡಬೇಡಿ, ಭಿಕ್ಷೆ ಮಾಡಬೇಡಿ, ಭಿಕ್ಷೆ ಎತ್ತಬೇಡಿ, ಅವ್ರ ಹತ್ರ ಪ್ರೀತಿನ ಅಂಗಲಾಚಬೇಡಿ, ಚಿಕ್ಕವರಾಗ್ತೀರಿ. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು, ವ್ಯಕ್ತಿತ್ವಗಳು ಯಾವ ರೀತಿ ಬದಲಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಎಸ್,
ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅಂತ ಹೇಳಿದ್ರೆ, ಈ ಹಿಂದೆ ಆ ವ್ಯಕ್ತಿ ಯಾವುದೇ ವಿಚಾರಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಜಗಳ ಆಡಿರಬಹುದು, ದೂರ ಆಗಿರಬಹುದು, ಏನೇ ಇರಬಹುದು. ಈಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಭಾವನೆಗಳು ಮೂಡುವ ರೀತಿಯಲ್ಲಿ ಆ ವ್ಯಕ್ತಿ ಬದಲಾಗಿದ್ದಾರೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯೋಚನೆಗಳಿದೆ, ನಿಮ್ಮ ಬಗ್ಗೆ ಒಂದಷ್ಟು ಎಮೋಷನ್ಸ್ ಕೂಡ ಇದೆ ಅಂತಲೇ ಹೇಳಬಹುದು. ನಿಮ್ಮ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬೇರೆಯವರು ಏನಾದರೂ ಕೇಳಿದಾಗ ಆಗಿರ್ಬೋದು, ಅಥವಾ ಅವ್ರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ನೆನಪು ಬಂದಾಗ ಆಗಿರಬಹುದು, ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನೀವೇನು ಯಾರ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ಅವರು ಮಾಡುವಂತಹ ತುಂಬ ಚಂಚಲತೆ ಏನಿದೆ, ಚಂಚಲ ಬುದ್ಧಿ, ಚಂಚಲ ಮನಸ್ಥಿತಿ ಏನಿದೆಯಲ್ಲ, ಇದರಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ. ಈ ವ್ಯಕ್ತಿ ಬೇರೆಯವರೊಟ್ಟಿಗೆ ಇಂಥವ್ರ ಹತ್ರ ಮಾತಾಡಬೇಡ ಅಂತ ಹೇಳಿದ್ರೆ ಅಂಥವ್ರ ಹತ್ರ ಮಾತಾಡುವಂಥದ್ದು, ಅಥವಾ ನಿಮ್ಮ ಬೆನ್ನ ಹಿಂದೆ ಮಾಡಿದಂತಹ ತಪ್ಪುಗಳು ನಿಮಗೆ ಗೊತ್ತಾಗುವಂಥದ್ದು, ಅವ್ರಿಗೆ ಗೊತ್ತಾಗದೆ ಹಾಗೆ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಅವರು ರಿಯಾಲಿಟಿ ಹೇಳುವಂಥದ್ದು, ಅಥವಾ ನೀವು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ಅವರ ಮೊಬೈಲ್ನಲ್ಲಿ ಆಗಿರ್ಬೋದು, ಅವರಿಂದ ಸರ್ಚ್ ಮಾಡಿದಾಗ ಈ ವ್ಯಕ್ತಿಯ ಚಂಚಲ ಮನಸ್ಥಿತಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಅಂತಲೇ ತೋರಿಸ್ತಾ ಇದೆ. ಇದರಿಂದ ಎಷ್ಟೋ ದಿನಗಳು ನೀವು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಇದೇ ಚಿಂತಿತರಾಗಿ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಂಡಿದ್ರಿ ಅಂತ ತೋರಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ಬೇಡ ಅಂತ ಬಿಟ್ಟುಬಿಡೋದಕ್ಕೂ ಕೂಡ ತುಂಬಾ ಟೈಮ್ ತೊಗೊಂಡಿತ್ತು, ನಿಮಗೆ ತುಂಬಾ ಟೈಮ್ ತೊಗೊಂಡಿದೆ. ಆ ವ್ಯಕ್ತಿಯಿಂದ ದೂರ, ಆ ವ್ಯಕ್ತಿಗೆ ಏನಾದರೂ ನೀವು ಕ್ವಶನ್ ಮಾರ್ಕ್ ಏನಾದರೂ ನೀವು ಇಟ್ಟಾಗ ಆ ವ್ಯಕ್ತಿ ಕೊಡುವ ಆನ್ಸರ್ ಎಲ್ಲ ನಿಮಗೆ ಒಂದು ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಯಾವುದು ಕೂಡ ಸರಿಯಾದ ಕ್ಲಾರಿಟಿಗೆ ಕೊಡಲ್ಲ. ನಿಮ್ಮನ್ನು ಯಾವ ಡಿಸಿಷನ್ಗೂ ಕೂಡ ತಗೊಂಡು ಹೋಗೋದಕ್ಕೆ ಬರಲ್ಲ, ಆ ರೀತಿ ಆ ವ್ಯಕ್ತಿ ನಿಮ್ಮನ್ನು ಮಾಡ್ತಾರೆ ಅಂತ ಹೇಳಬಹುದು. ಇಲ್ಲಿ ಆ ವ್ಯಕ್ತಿಗೂ ಕೂಡ ಅವರು ಏನು ಮಾಡ್ತಾ ಇದ್ರೂ ಕೂಡ ಅದು ಆ ವ್ಯಕ್ತಿಗೆ, ನಿಮ್ಮ ಪರ್ಸನ್ ಯಾರಿಂದ ನೋಡ್ತಾ ಇದ್ರಲ್ಲ, ಅವರೇ ಸರಿಯಾಗಿ ಒಂದು ಡಿಸಿಷನ್ ತೊಗೊಂಡಿರಲ್ಲ. ಅರ್ಧಂಬರ್ಧ ಯೋಚನೆಗಳನ್ನ ಮಾಡೋದು, ಅರ್ಧಂಬರ್ಧ ಜೀವನ ಮಾಡೋದು, ಅರ್ಧಂಬರ್ಧ ಮಾತಾಡುವಂಥದ್ದು, ಏನು ಮಾಡ್ತಿರ್ತಾರೆ ಅದನ್ನು ಸಂಪೂರ್ಣವಾಗಿ ತೊಗೊಂಡು ಹೋಗಲ್ಲ. ಈ ಸಂಬಂಧದಲ್ಲಿ ಸಂಪೂರ್ಣವಾಗಿ ಮೇಲೇರಿಸ್ಕೊಂಡು ಹೋಗೋವಂಥದ್ದಾಗಿರಲಿ, ಅವ್ರು ಕೊಟ್ಟಿರೋ ಪ್ರಾಮಿಸ್ ಆಗಿರ್ಬೋದು, ಏನೇ ಇರಬಹುದು, ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಸಿಕ್ಕಾಬಟ್ಟೆ ಯೋಚನೆ, ಚಿಂತೆಗಳಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈ ವ್ಯಕ್ತಿನ ತುಂಬ ತಾಳ್ಮೆಯಿಂದ ಕೂಡ ನೀವು ಯೋಚನೆ ಮಾಡ್ತಿದ್ದೀರಿ, ಈ ಸಂಬಂಧ ಬಿಡಬಾರ್ದು ಅನ್ನೋದು ಇದೆ. ಬಟ್ ಆ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಮ್ಯಾನಿಪುಲೇಟ್ ಮಾಡುವಂಥದ್ದು, ಅವ್ರ ಚಂಚಲ ಮಾತಿಗೆ ನೀವು ಬೇಗ ಯಾಮಾರುವಂಥದ್ದು, ಹಾಗೆ ಅವರು ನಿಮ್ಮ ಹತ್ರ ಇರೋ ರೀತಿಯೇ ಬೇರೆಯವ್ರ ಹತ್ರನೂ ಮಾತಾಡ್ಕೊಂಡಿರುವಂಥದ್ದು, ನಿಮಗೆ ಗೊತ್ತಿಲ್ಲದೆ ಇರುವ ರೀತಿ ಮನಸ್ಸಿಗೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕಿರುವಂಥ ರೀತಿಯ ವ್ಯಕ್ತಿ ತೊಗೊಂಡು ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ನೀವೇ ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತಿದ್ದೀರಿ ಅಂತ ಹೇಳಬಹುದು. ಓಕೆ, ಇದರಿಂದ ನೀವೇ ಅತಿಯಾಗಿ ಚಿಂತಿತರಾಗ್ತಾ ಇದ್ದೀರಿ, ಅತಿಯಾಗಿ ಕನ್ಫ್ಯೂಷನ್ಗೆ ಒಳಗಾಗ್ತಿದ್ದೀರಿ ಅಂತ ಹೇಳಬಹುದು. ಇಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿ ಈ ವ್ಯಕ್ತಿಗೆ ತುಂಬ ಸಲ ನೀವು ಟೈಮ್ ಕೊಟ್ಟಿದ್ದೀರಿ, ತುಂಬ ಸಲ ನೀವು ಅನುಸರಿಸ್ಕೊಂಡಿದ್ದೀರಿ, ಎಲ್ಲನೂ ಮಾಡಿದ್ರೂ ಕೂಡ ಈ ವ್ಯಕ್ತಿ ಒಂದು ದಿನ ಹೇಳ್ತಾರಷ್ಟೆ, ಆದರೆ ಹಳೆ ಚಾಳಿನ ಈ ವ್ಯಕ್ತಿ ಬಿಡ್ತಾ ಇಲ್ಲ. ಇವ್ರು ಬಿಟ್ಟರು ಕೂಡ ಬೇರೆಯವರು ಅವರನ್ನು ಚಂಚಲ ಮನಸ್ಸಿಗೆ ತಗೊಂಡು ಹೋಗ್ತಾರೆ ಅಂತಲೇ ಹೇಳಬಹುದು. ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರಲ್ಲ ಆ ವ್ಯಕ್ತಿಗೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಮನಸ್ಸು ಮಾಡಿ ನಿಮ್ಮ ಸಂಬಂಧನ ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಡಿಸೈಡ್ ಆದರೆ ಬಿಟ್ಬಿಡ್ಬೋದು, ಎಲ್ಲ ಬಿಟ್ಟು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ಬೋದು. ಬಟ್ ಆದರೆ ಅವರ ಚಂಚಲ ಮನಸ್ಥಿತಿ ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಂಬಂಧದಲ್ಲಿ ವಿಪರೀತ ಗಲಾಟೆ ಆದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೈಂಡ್ ಡೈವರ್ಟ್ ಆಗುತ್ತೆ. ಆ ಟೈಮಲ್ಲಿ ಖುಷಿಗೆ ಯಾರಾದರೂ ಮಾತಾಡೋಕ್ಕೆ ಸಿಕ್ಕಿದ್ರೆ ಅವರು ಅಲ್ಲೇ ಇನ್ವಾಲ್ವ್ ಆಗ್ತಾ ಇರುವ ರೀತಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ಈ ಸಂಬಂಧದಲ್ಲಿ ಒಂದಷ್ಟು ತಾಳ್ಮೆಯಿಂದ ವೇಟ್ ಮಾಡಿದಿರಿ ಅಂತ ತೋರಿಸುತ್ತೆ. ಹಾಗೆ ನೀವು ಈ ವ್ಯಕ್ತಿಗೆ ತುಂಬ ಪ್ರಶ್ನೆ ಹಾಕಿದಾಗ ನೀವು ಒಂದಷ್ಟು ನಿಮಗೆ ಸಿಟ್ಟು ಕಂಟ್ರೋಲ್ ಮಾಡಿದಾಗ, ಆ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೇ ಇದ್ದಾಗ ಜಗಳಗಳು ಜಾಸ್ತಿ ಆಗಿದೆ. ಸೊ ಆ ಜಗಳದಿಂದಾಗಿ ಆಗಲೂ ಕೂಡ ಆ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿದಾಗ, ಸಿ ಹಿಯರ್, ಓಕೆ, 10 ಆಫ್ ಸ್ವಾರ್ಡ್ಸ್. ಓಕೆ,
ಇಲ್ಲಿ ತುಂಬ ಸಾಕಷ್ಟು ನೋವುಗಳನ್ನ ನೀವು ಅನುಭವಿಸಿದ್ದೀರಿ ಅಂತಲೇ ಹೇಳಬಹುದು. ಸಾಕಷ್ಟು ವಿಚಾರಗಳು ಎಲ್ಲ ರೀತಿಯಲ್ಲೂ ನೀವು ಈ ವ್ಯಕ್ತಿನ ಅನುಸರಿಸ್ಕೊಂಡು ಬಂದಾಯಿತು, ಈ ವ್ಯಕ್ತಿ ಬದಲಾಗ್ತಾರೆ ಅಂತ ವೆಯ್ಟ್ ಮಾಡಾಯಿತು. ಆ ವ್ಯಕ್ತಿ ಯಾವ್ಯಾವ ವಿಚಾರದಲ್ಲಿ ಯಾವ ರೀತಿ ನಿಮ್ಮನ್ನು ಹರ್ಟ್ ಮಾಡಬೇಕು ಎಲ್ಲ ರೀತಿಯೂ ನಿಮಗೆ ಹರ್ಟ್ ಆಗಿದೆ ಅಂತ. ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಟ್ಟರೆ ಕಂಟಿನ್ಯೂ ಆಗಿ ಬಿಟ್ಬಿಡ್ತಾನೂ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಮತ್ತೆ ಹಳ್ಳಕ್ಕೆ ತಳ್ಳುವಂಥದ್ದು. ನಾನು ನಿನ್ನನ್ನು ಮಿಸ್ ಮಾಡ್ಕೊಂಡಿದ್ದೀನಿ, ನನಗೂ ಲವ್ ಇದೆ, ಅಥವಾ ಲವ್ ಇರೋರ ಥರ ವ್ಯಕ್ತಪಡಿಸುವಂಥದ್ದು. ಈ ರೀತಿ ಎಲ್ಲ ಮಾಡೋದ್ರಿಂದ ನೀವು ಒಂದಷ್ಟು ಕನ್ಫ್ಯೂಷನ್ ಮೈಂಡಿಗೆ ಹೋಗ್ತೀರಿ ಅಂತ ಹೇಳ್ಬೋದು. ಇಲ್ಲಿ ನೆಗೆಟಿವ್ ಥಾಟ್ಸ್ಗಳು ಕೂಡ ನಿಮ್ಮ ಮೈಂಡ್ಗೆ ತುಂಬಾ ಬೇಗ ಆವರಿಸ್ಕೊಳ್ತಾ ಇದೆ. ಹಾಗೆಯೇ ನೀವು ತುಂಬ ಇತ್ತೀಚೆಗೆ ನೀವು ಕೂಡ ನಿಮ್ಮ ಹಠ ಸಿಟ್ಟು ಕಂಟ್ರೋಲ್ ಮಾಡೋಕ್ಕಾಗದೆ ಜಗಳಗಳು ಕೂಡ ನೀವು ಮಾಡ್ಕೊಂಡಿದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಸದ್ಯಕ್ಕೆ ಈಗ ನಾನೇನಾದರೂ ನೋಡೋಕ್ಕೆ ಹೋದರೆ, ಹುಣ್ಣಿಮೆ ಕಳೆದ ನಂತರ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯದಲ್ಲೇ ಒಳ್ಳೆಯ ಯೋಚನೆನೇ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರು ಕೂಡ ಅದನ್ನು ಕೂಡ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಬಿಟ್ಕೊಡುವಂಥದ್ದು ಮಾಡಲ್ಲ. ಬಟ್ ಆದರೆ ಆ ವ್ಯಕ್ತಿಯ ಓವರ್ ಆಲ್ ಕಾರ್ಡ್ ಅವರು ಅಂತರಾಳನ ನಾವು ನೋಡೋಕ್ಕೆ ಹೋದರೆ ಆ ವ್ಯಕ್ತಿ ಇದೇ ರೀತಿಯೇ ಇರೋದು. ಅವ್ರ ಚಂಚಲ ಮನಸ್ಸಿನಿಂದ ಅವ್ರ ಲೈಫು ಈ ಸಂಬಂಧನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತಾ ಇದ್ದೀರಿ, ತುಂಬಾ ಡಿಪ್ರೆಷನ್ಗೂ ಕೂಡ ಹೋಗಿದ್ರಿ. ಹಾಗೆ ಈಗ ಎಂಟೈರ್ ಕಾರ್ಡ್ ನಾನು ನೋಡಿ ಹೇಳೋದಾದರೆ ಒಂದಷ್ಟು ತಾಳ್ಮೆಯಿಂದ ಇದ್ದರೆ ಉತ್ತಮ. ನಾನು ಕ್ಲಾರಿಟಿಗಾಗಿ ಇನ್ನೊಂದಷ್ಟು ಕಾರ್ಡ್ಗಳನ್ನ ನಾನು ತೆಗಿಬೇಕಾಗತ್ತೆ. ಒಂದು ಕಾರ್ಡ್ ತೆಗಿತೀನಿ. ಆ ವ್ಯಕ್ತಿ ಬರ್ತಾರಾ, ಮತ್ತೆ ಬರುವ ಮನಸ್ಸಿದೆ ಆಗತ್ತಾ ಅಂತ ಹೇಳಿದ್ರೆ ಎಸ್, ಲವರ್ ಕಾರ್ಡ್ ಬಂದಿದೆ. ಇಲ್ಲಿ ಟೆಂಪ್ರೆನ್ಸ್ ಬಂದಿರೋದ್ರಿಂದ ಭಗವಂತನ ಆಶೀರ್ವಾದನೂ ಕೂಡ ನಿಮಗಿದೆ. ಬಟ್ ಟೆಂಪ್ರೆನ್ಸ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅಗೇನ್ ನೀವಿಬ್ಬರು ರೀಕನೆಕ್ಟ್ ಆಗುವ ಸಾಧ್ಯತೆಯೂ ಇದೆ. ಮತ್ತು ಆ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಬರ್ತಾರೆ. ತಾಳ್ಮೆಯಿಂದ ಇರಿ. ದಯವಿಟ್ಟು ನೀವೇ ಕಾಲ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು ಇದು ಯಾವುದು ಮಾಡಬೇಡಿ ಅಂತ ಬರ್ತಾ ಇದೆ. ಇಲ್ಲಿ ಅಡ್ವೆಂಚರ್ ಬರ್ತಾ ಇದೆ, ಚೇಂಜ್ ಅಂತ ಬರ್ತಾ ಇದೆ. ದಯವಿಟ್ಟು ಅವ್ರನ್ನ ಈಗ ನಾನು ಬದಲಾಯಿಸ್ಬಿಡ್ತೀನಿ, ನಾನು ಬದಲು ಮಾಡಿಬಿಡ್ತೀನಿ, ಈಗಲೇ ಆಗಬೇಕು, ಈ ರೀತಿ ಎಲ್ಲ ನೀವೇನಾದರೂ ಅಡ್ವೆಂಚರ್ ಸಾಹಸ ಮಾಡ್ಕೊಳ್ಳೋದಕ್ಕೆ ಅಂತ ಹೋದರೆ ದಯವಿಟ್ಟು ನೀವು ಇನ್ನೂ ಡಿಪ್ರೆಷನ್ಗೆ ಹೋಗ್ತೀರಿ. ಆ ವ್ಯಕ್ತಿನ ದಯವಿಟ್ಟು ತಾಳ್ಮೆಯಿಂದ ಇದ್ಬಿಡಿ. ಆ ವ್ಯಕ್ತಿನ ತಾಳ್ಮೆಯಿಂದ ಬಿಟ್ಟುಬಿಡಿ. ಸುಮ್ಮನೆ ಇದ್ದು ಕಾದು ನೋಡಿ. ಆ ವ್ಯಕ್ತಿ ಚೇಂಜ್ ಆಗುವ ಸಾಧ್ಯತೆನೇ ಹೆಚ್ಚಿದೆ ಅಂತ ಹೇಳಿ ಯೂನಿವರ್ಸ್ ಕೂಡ ಮೆಸೇಜ್ ಕೊಡ್ತಾ ಇದೆ. ಆ ವ್ಯಕ್ತಿ ಬದಲಾಗಲೇಬೇಕು. ಯಾಕೆಂದರೆ ಚಂಚಲ ಮನಸ್ಸಿನಿಂದ ಆ ವ್ಯಕ್ತಿ ದುಡುಕಿ ಅವರು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇರೋದು ಅಂತ ಹೇಳ್ಬೋದು. ಇಲ್ಲಿ ನೀವು ನಂಬುವ ದೈವದಿಂದ ಮೆಸೇಜ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇಫ್ ಯು ಬಿಲೀವ್, ನೀವೇನಾದರೂ ನೀವು ನಂಬಿರುವಂಥ ದೇವ್ರನ್ನ, ಯೂನಿವರ್ಸನ್ನು ಏನಾದರೂ ನೀವು ನಂಬಿದ್ರಿ, ಖಂಡಿತವಾಗ್ಲೂ ಈ ವ್ಯಕ್ತಿ ಮತ್ತೆ ಚೇಂಜ್ ಆಗಿ ಬದಲಾವಣೆ ಆಗಿ ಬಂದೇ ಬರ್ತಾರೆ ಅಂತ ಹೇಳಿ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಇದು ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಆ ವ್ಯಕ್ತಿ ಮನಸ್ಸಿನಲ್ಲಿ ಇತ್ತೀಚೆಗಷ್ಟೇ ನಿಮ್ಮ ಬಗ್ಗೆ ಹೊಸ ಒಳ್ಳೆಯ ಫೀಲ್ ಒಂದು ಬರ್ತಾ ಇದೆ. ದಯವಿಟ್ಟು ನೀವು ಡಿಪ್ರೆಷನ್ಗೆ ಹೋಗುವಂಥದ್ದು, ನೆಗೆಟಿವ್ ಥಾಟ್ಸ್ಗಳು ಮಾಡ್ಕೊಳ್ಳುವಂಥದ್ದು, ಅವರು ಇಲ್ಲದೆ ನನ್ನ ಪ್ರಪಂಚನೇ ಇಲ್ಲ ಅನ್ನುವ ರೀತಿ ನಿಮ್ಮ ಆರೋಗ್ಯನ ನೀವೇ ಊಟ ಮಾಡ್ದಿರಾ ಹಾಳು ಮಾಡ್ಕೊಳ್ತಾ ಇರೋದು, ಈ ರೀತಿ ಎಲ್ಲ ನೀವು ದಯವಿಟ್ಟು ಈ ರೀತಿ ತಪ್ಪುಗಳನ್ನ ಮಾಡೋದು ನಿಲ್ಲಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.